ಈ ಸಂಭ್ರಮವನ್ನು ನಾವು ಮನೆಯಲ್ಲಿ ಆಚರಿಸ್ಕೊಳ್ಳೋದಲ್ಲ ಅಂತ. ಸುಮಾರು ವರ್ಷ ನಾನು ಮದುವೆಯಾಗಿ 51 ವರ್ಷ ಆಯಿತು. 51 ವರ್ಷದಲ್ಲಿ ಅಂಥ ಸಂಭ್ರಮ ಲೋಕೇಶ್ ಅವರು ಇರೋವರೆಗೂ ನಾನು ನೋಡಿಲ್ಲ. ಬಣಕಾರ್ ಅವರು ನಾವು ಕೆಲವು ಒಂದು ಇಂಥ ಸಮಾರಂಭಗಳಲ್ಲಿ ಸಣ್ಣದಾಗಿ ಮಾಡಿದಾಗ ನಾವು ಹೋದಾಗ ಗುರುತಿಲ್ಲದೆ ಬಂದು ಸದ್ದಿಲ್ಲದಂತೆ ಹೋಗು ಅಂತ ಹೇಳಿದಾಗೆ ನಾವು ಹೋಗಿ ಅದನ್ನು ಪಾರ್ಟಿಸಿಪೇಟ್ ಮಾಡಿ ಹೋಗ್ತಾ ಇದ್ವಿ ಅಷ್ಟೇ ಹೊರತು ನಮ್ಮನ್ನು ಯಾರು ವೇದಿಕೆ ಮೇಲೆ ಕರೆದು ಹೀಗೆ ಒಂದು ಸಂಭ್ರಮವನ್ನು ಆಚರಿಸ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿರಲಿಲ್ಲ. ಸೊ ಈಚೆಗೆ ನಮ್ಮ ಜಯಮಾಲಾ ಅವರು ನನ್ನ ಆತ್ಮೀಯ ಗೆಳತಿ ಅಂತಲೇ ಹೇಳ್ಕೊಬೋದು. ಅವರು ಒಂದು 75ನೇ ವರ್ಷದಲ್ಲಿ ಎಂಥ ವಿಜೃಂಭಣೆಯಿಂದ ಆಚರಿಸಿದ್ರು ಆ ವಾಕ್ಚಿತ್ರವನ್ನು. ಆ ಸಮಯದಲ್ಲಿ ನಮ್ಮನ್ನೆಲ್ಲ ವೇದಿಕೆ ಮೇಲೆ ಕರೆಸಿ ನಮಗೂ ಗೌರವ ಸ್ಥಾನವನ್ನು ಕೊಟ್ಟರು. ಈಗ 93 ವರ್ಷದಲ್ಲೂ ಕೂಡ ಅವರೇ ಒಂದು ಅಧ್ಯಕ್ಷರಾಗಿ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಬೆಳಗ್ಗೆ ಕೇಕ್ ಎಲ್ಲ ಕಟ್ ಮಾಡಿ ಆಚರಣೆ ಮಾಡಿದ್ದಾರೆ. ಈಗ ನಿರ್ಮಾಪಕರು ನೀವು ಮೊದಲ ನೀವೇ ಇಂಪಾರ್ಟೆಂಟು. ನೀವಿದ್ರೇ ನಾವು, ನಿಮ್ಮಿಂದಲೇ ನಮ್ಮ ಬದುಕು ಜೀವನ ಎಲ್ಲ. ನೀವು ಈ ಸಂಭ್ರಮವನ್ನು ಆಚರಿಸ್ಕೊತಾ ಇರೋದು ನನಗೆ ನಿಜಕ್ಕೂ ಒಂಥರ ಹೆಮ್ಮೆ ಅನ್ನಿಸ್ತಿದೆ. ನಮ್ಮ ನಿರ್ಮಾಪಕರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ, ಆ ಚಿತ್ರರಂಗದ ಇತಿಹಾಸವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಒಂದು ಬಹಳ ಖುಷಿ ಆಗ್ತಿದೆ. ಮಿತ್ರ ಅವರೇ, ನಿಮಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಬಹಳ ಇಷ್ಟೊಂದು ಜನ ಸೇರಿಕೊಂಡು ನೀವು ಮಾಡ್ತಾ ಇದ್ದೀರಾ, ಸಂಭ್ರಮಿಸ್ತಾ ಇದ್ದೀರಾ. ಒಂದು ಹಬ್ಬದ ವಾತಾವರಣ ಇಲ್ಲಿದೆ. ಹಾಗಾಗಿ ನನ್ನನ್ನು, ನನ್ನ ಮಗನನ್ನು ಇದಕ್ಕೆ ಕರೆಸ್ಕೊಂಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಮುಂದುವರೆದು 100 ವರ್ಷವನ್ನು ಚೆನ್ನಾಗಿ ಆಚರಿಸಿ ಆ ವರ್ಷದಲ್ಲೂ ನಾನು ಇರುವ ಹಾಗೆ ಆಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ನಮಸ್ಕಾರ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.